ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತ್ ಅದೀನಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾನು ಈ ರೆಸಿಪಿನ ಸ್ಟಾರ್ಟ್ ಮಾಡಾಕತ್ತೀನಿ. ಬರ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗತ್ರಿ. ಹಸಿ ಖಾರ ಒಂದು ಮಾಡ್ಕೊಂಡ್ರೆ ಎಲ್ಲ ಅಡುಗೆಗೂ ಉಪಯೋಗ ಆಕತ್ರಿ. ಹಾಗಾಗಿ ನಾನು ಇವತ್ತು ಈ ಹಸಿ ಖಾರ ಮಾಡೋದನ್ನ ತೋರ್ಸಾಕತ್ತೀನಿ ರೀ. ಬರ್ರಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡಿ ಬರೋಣ. ಈಗ ನೋಡ್ರಿ, ಇಲ್ಲಿ ಒಂದು ಹಂಚು ಇಟ್ಕೊಂಡೇನ್ರಿ. ಅದಕ್ಕೆ ಈಗ ಒಂದು 1/2 kg ಸ್ವಲ್ಪ ಕಡಿಮೆ ಅದಾವ್ರಿ. ಇಷ್ಟು ಹಸಿ ಮೆಣಸಿನ್ಕಾಯಿನ ಒಂದ್ರಾಗ 2 ಮುರ್ಕೊಂಡು ತೊಗೊಂಡೇನ್ರಿ. ಹಂಗೆ ಇಡೇವ ಹಾಕಿಬಿಟ್ರೆ ಎಲ್ಲ ಸಿಡಿತಾವ್ರಿ ಚಟ್ ಪಟ್ ಅಂತ ಹೇಳಿ. ಹಂಗಾಗಿ ಇಷ್ಟ ಹಾಕ್ಕೊಂಡು ನಾನು ಹಿಂಗೆ ಕಟ್ ಮಾಡ್ಕೊಂಡು ಒಂದು ಹಂಚಿನಾಗ ಇಟ್ಕೊಂಡು ನೋಡ್ರಿಲ್ಲೇ ಹುರ್ಕೊಳಕತ್ತೀನಿ. ಚಲೋದ್ ನಂಗೆ ಹುರಿಬೇಕ್ರಿ. ಮತ್ತು ಹಂಗೆ ಅರ್ಧಂಬರ್ಧ ಹುರಿಬಾರ್ದ್ರಿ, ಯಾಕಂದ್ರೆ ಹಸಿ ಖಾರ ಮಾಡಿ ಇಟ್ಕೊಂಡ್ರೆ ಭಾಳ ದಿನ ಇಡಾಕ್ ಬರಂಗಿಲ್ಲ ನೋಡ್ರಿ, ಕೆಟ್ಟು ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಚಲೋತ್ನಂಗೆ ಎಣ್ಣೆ ಹಾಕಿ ಹುರಿಬೇಕು ನೋಡ್ರಿ. ಇಲ್ಲಿ ಗ್ಯಾಸ್ ಸ್ಲೋನೇ ಇಟ್ಕೋರಿ, ಭಾಳ ಜೋರು ಇಟ್ಕೊಂಡ್ಬಿಟ್ರೆ ಹೊತ್ತು ಬಿಡ್ತಾವೆ. ಹಾಗಾಗಿ ಸ್ವಲ್ಪ ಸಣ್ಣ ಇಟ್ಕೊಂಡು ಚಲೋತ್ನಂಗೆ ಮ್ಯಾಲೆ ಕೆಳಗೆ ಮಾಡ್ಕೊಂಡು ಹುರಿರಿ. ಇದನ್ನು ನಿಮ್ಗೆ ಗೊತ್ತಾಕತ್ರಿ, ಕಲರು ಚೇಂಜ್ ಆಕ್ಕವ್ರಿ ಇದು. ಮತ್ತು ಯಾರು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ. ಹಂಗೆ ಬಾಜು ಬೆಲ್ ಐಕನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿರಿ. ನಾನು ಹಾಕಿದ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರ್ತೈತ್ರಿ. ನನಗೂ ಸಪೋರ್ಟ್ ಮಾಡ್ದಂಗೆ ಆಕತಿ, ನಿಮಗೂ ಚಲೋ ಟ್ರಿಕ್ ಸಿಗ್ತೈತ್ರಿ. ಹಾಗಾಗಿ ನೋಡ್ರಿಲೇ ನನ್ನ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ನೋಡ್ರಿ. ಚಲೋ ಟ್ರಿಕ್ ಹೇಳ್ಕೊಡ್ತೀನಿ ನಿಮ್ಗೆ ಅಡುಗೆ ಒಳಗೆ. ಇಲ್ಲಿ ನೋಡ್ರಿಲಿ ಹೆಂಗೆ ಕಲರ್ ಚೇಂಜ್ ಆಗಿದ್ದು ನಿಮ್ಗೆ ಗೊತ್ತಾಗಕತ್ತೈತಿ. ಈಗ ನೋಡ್ರಿಲೆ ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ರಿ. ಬಂದ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿ ಮ್ಯಾಲೆ ಕೆಳಗೆ ಮಾಡಿರಿ. ಗ್ಯಾಸ್ ಬಂದ್ ಮಾಡಿಬಿಡ್ರಿ, ಇಲ್ಲಂದ್ರೆ ಪೂರ್ತಿ ಹೊತ್ತು ಬಿಡ್ತಾವ್ರಿ. ಅದಕ್ಕೆ ಮೊದಲೇ ಹಂಚನು ಬಿಸಿ ಇರ್ತೈತಲ್ರಿ, ಇಷ್ಟ್ರಾಗ ಹುರ್ಕೋರಿ ಸಾಕು. ಈ ಹಸಿ ಖಾರ ಒಂದು ಮಾಡಿ ಇಟ್ಕೊಂಡ್ರೆ ವೆಜ್ ಆಗಿರ್ಬೇಕು, ನಾನ್ ವೆಜ್ ಆಗಿರ್ಬೋದು, ಎಲ್ಲ ಅಡುಗೆಗೂ ಮಾಡ್ಕೋಬೋದ್ರಿ. ಈ ನಾವು ಚೌಳಿಕಾಯಿ ಪಲ್ಯ, ಬದ್ನಿಕಾಯಿ ಪಲ್ಯ, ಇಲ್ಲಾಂದ್ರೆ ಚಿಕನ್ನು ಮಟನ್ನು ಏನೂ ಇಲ್ಲಪ್ಪ ಅಂದ್ರೆ ಒಂದು ಬಿಸಿ ರೊಟ್ಟಿ, ಒಂದು ಬಿಸಿ ಅನ್ನದ ಜೊತೆ ಒಂದು ಈಟು ಎಣ್ಣೆ ಹಚ್ಕೊಂಡು ತಿನ್ನಿರಿ ನೀವು. ಅದ್ರ ರುಚಿನ ಬೇರೆ ಇರ್ತೈತೆ ನೋಡ್ರಿ. ಈಗ ನೋಡ್ರಿ, ಹಸಿಮೆಣ್ಸಿನ್ಕಾಯಿ ಪೂರ್ತಿ ತಣ್ಣಗಾಗ್ಬೇಕ್ರಿ ಹುರಿದಿದ್ದು. ಈಗ ನೋಡ್ರಿ, ಇದಕ್ಕೆ ತಣ್ಣಗಾಗೈತ್ರಿ. ಅದನ್ನು ತೊಗೊಂಡೇನಿ. ಸ್ವಲ್ಪ ಉಪ್ಪು ಮತ್ತು ಒಂದು 2-3 ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಹಾಕೋರಿ, ಮಸ್ತ್ ಆಕತಿ. ಈಗ ನೋಡ್ರಿ, ಇಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೇನ್ರಿ. ಇವನ್ನೆಲ್ಲನೂ ಈಗ ಮಿಕ್ಸಿಗೆ ಹಾಕೊಂಬರ್ಬೇಕು. ಬರ್ರಿ ಹಂಗಾರೆ ನೋಡ್ಕೊಂಬರೋಣ. ಮೊದ್ಲಿನ ಕಾಲದ ಮಂದಿ ಏನು ಮಾಡ್ತಿದ್ದಿರಿ, ಮಿಕ್ಸರ್ ಜಾರಿಗೆ ಏನು ಹಾಕ್ತಿದ್ದಿಲ್ರಿ, ಕುಟ್ಟು ಒಳ್ಳು ಮತ್ತು ಕಡಬದ ಕಲ್ಲು ಅದ್ರಾಗ ಅರಿತಿದ್ರಿ. ಅದ್ರ ರುಚಿನ ಬೇರೆ ರೀ. ಈಗ ಎಲ್ಲಿ ಬರ್ಬೇಕ್ರಿ ಅವೆಲ್ಲ. ಏನಿದ್ರು ಈ ಮಿಕ್ಸರ್ ಜಾರ್ನಾಗ ಹಾಕ್ಕೊಂಡು ರುಬ್ಬಿ ಬಿಡೋದ್ರಿ. ಅದ್ರ ರುಚಿ ಈಗ ಬರಂಗಿಲ್ರಿ. ಆದರೂ ನಮಗೆ ಏನು ಅನುಕೂಲ ಆಕೈತೆ ಅದನ್ನು ಮಾಡೋದ್ರಿ. ಈಗ ನೋಡ್ರಿಲೇ ಮಿಕ್ಸರ್ ಜಾರಿಗೆ ಇವನ್ನೆಲ್ಲ ಹಾಕ್ಕೊಂಡೇನ್ರಿ. ಹಸಿಮೆಣ್ಸಿನ್ಕಾಯಿ, ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ್ರಿ. ನೆಕ್ಸ್ಟ್ ಬೆಳ್ಳುಳ್ಳಿನ ಜಜ್ಜಿ ಹಾಕೋರಿ, ಇಡೇವ ಹಾಕೋಬೇಡ್ರಿ. ಯಾಕಂದ್ರೆ ಮಿಕ್ಸರ್ ಜಾರ್ನಾಗ ಹಂಗೆ ನಡು ಒಂದೊಂದು ಉಳಿದು ಬಿಡ್ತಾವೆ. ಜಜ್ಜಿ ಹಾಕ್ಕೊಂಡ್ರೆ ಅದ್ರಾಗ ಸಣ್ಣ ಆಗಿಬಿಡ್ತಾವ್ರಿ. ಹಾಗಾಗಿ ನೋಡ್ರಿ, ಇದು ಒಂದು ಟ್ರಿಕ್ ಹೌದಿಲ್ರಿ, ಅದಕ್ಕೆ ಹೇಳಿದ್ರಿ. ನೋಡ್ರಿ, ಕೊತ್ತಂಬರಿ ಹಾಕ್ಕೊಂಡೇನ್ರಿ. ಆಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ಉಪ್ಪೇನು ನಡೀತೈತೆ ಬಿಡ್ರಿ, ಪಲ್ಯಕ್ಕೆ ಸಾರಿಗೆ ಒಂಚೂರು ಕಡಿಮೆ ಹಾಕ್ಕೊಂಡ್ರೆ ನಡೀತೈತ್ರಿ, ತಿನ್ನಾಕು ಚಲೋ ಆಕತ್ರಿ. ಹಾಗಾಗಿ 1 ಚಮಚದಷ್ಟು 1.5 ಚಮಚದಷ್ಟು ಹಾಕೋರಿ. ಇದಕ್ಕೆ ಮ್ಯಾಲೆ ನೋಡ್ರಿ, ಇಲ್ಲಿ ಇದನ್ನು ಸ್ವಲ್ಪ ಜೋರು ಸಣ್ಣ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊರಿ. ಇಷ್ಟಾದ್ರೆ ಸಾಕು. ನೆಕ್ಸ್ಟ್ ಒಂದು ಚಲೋ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ರೀ ನಿಮ್ಗೆ. ನೋಡ್ರಿಲ್ಲೇ ನನ್ನ ಚಾನಲಿಗೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಅಲ್ಲಿವರೆಗೂ ಧನ್ಯವಾದಗಳು ರೀ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್.